ಎಲ್ರಿಗೂ ನಮಸ್ತೆ. ನಾನಿವತ್ತು ಮೆಣಸಿನ್ಕಾಯಿ ಬೋಂಡ ಮತ್ತು ಹೀರೆಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಬಾಣಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನೋಡಿರಿ, ದಪ್ಪ ಮೆಣಸಿನ್ಕಾಯಿ, ಹೀರೆಕಾಯಿ ಮತ್ತು ಬೋಂಡದ ಮೆಣಸಿನ್ಕಾಯಿ ಅದನ್ನೆಲ್ಲ ತೊಳೆದ್ಬಿಟ್ಟು ನಾನು ಹೀರೆಕಾಯಿಂದ ಮೇಲ್ಗಡೆದು ಸ್ವಲ್ಪ ದಿಂಡನ್ನೆಲ್ಲ ಎರ್ಕೊಂಡಿದ್ದೀನಿ. ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲದನ್ನು ಸ್ಲೈಸ್ ಮಾಡ್ತಾಯಿದ್ದೀನಿ ನಾನು. ಹೀರೆಕಾಯಿ ನಾರಿನಂಶ ಎಲ್ಲ ಇರುತ್ತೆ, ಒಳ್ಳೆಯದು. ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೇ ಇದ್ದಿದ್ದು ತರಕಾರಿ, ಇದರಲ್ಲೇ ಮಾಡ್ತಾಯಿದ್ದೀನಿ ನಾನು. ಆಲೂಗೆಡ್ಡೆ ಇದ್ದರೆ ಮತ್ತು ಬಾಳೆಕಾಯಿ ಇದ್ದರೆ ಅದನ್ನು ಕೂಡ ಹಚ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ. ಮತ್ತು ಹಿಟ್ಟೆಲ್ಲ ಲಾಸ್ಟಿಗೆ ಬೋಂಡಗಳೆಲ್ಲ ಮಾಡಿದ್ಮೇಲೆ ಹಿಟ್ಟು ಮಿಕ್ಕಿರುತ್ತಲ್ಲ, ಅದಕ್ಕೇ ಸ್ವಲ್ಪ ಫಸ್ಟೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದ್ರೆ ಲಾಸ್ಟಿಗೆ ಮಿಕ್ಕಿರೋ ಹಿಟ್ಟಿಗೂ ಕೂಡ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕಲಿಸಿದ್ರೆ ಈರುಳ್ಳಿ ಬೋಂಡನೂ ಕೂಡ ಆಗುತ್ತೆ ಜೊತೆಗೇನೆ. ನೋಡಿ, ನಾನೀಗ ಎಲ್ಲದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು. ಬೋಂಡದ ಮೆಣಸಿನ್ಕಾಯಿ ಉದ್ದುದ್ದ ಹಾಕಿದ್ರೆ ನೀಟಾಗಿ ಕರಿಯೋಕ್ಕೆಲ್ಲ ಆಗೋದಿಲ್ಲ. ಅದೇ ಉದ್ದುದ್ದಕ್ಕೆ ಬಾಣಲಿನಲ್ಲಿ ಜಾಗನೇ ಇರೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಸಣ್ಣದನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಫಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕಡಲೆ ಹಿಟ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಓಂಕಾಳು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಬಿಟ್ಟು ಮತ್ತು ಸೋಡಾ ಪುಡಿ ಒಂದು ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಎಣ್ಣೆ ಹಿರ್ಕೊಂಬಿಡುತ್ತೆ. ಈಗ ಅದನ್ನು ನೀರು ಹಾಕ್ಬಿಟ್ಟು ಎಲ್ಲದನ್ನು ಸ್ವಲ್ಪ ಗಟ್ಟಿ ಥರನೇ ಇರಬೇಕು. ತೆಳ್ಳಗಾಗ್ಬಿಟ್ರೆ ಆಮೇಲೆ ಬೋಂಡ ಎಲ್ಲ ತೆಳ್ಳಗೆ ಬಂದುಬಿಡುತ್ತೆ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಹಿಟ್ಟನ್ನು. ಈಗ ಕಲಸಿದ್ದೆಲ್ಲ ಆದಮೇಲೆ ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನೋಡಿ, ಈಗ ಒಂದೊಂದನ್ನೇ ಎದ್ಬಿಟ್ಟು ಹಿಟ್ಟಲ್ಲಿ ಎದ್ದಿ ಕರಿಬೇಕು ಬಾಣಲಿಲಿ ಹಾಕ್ಬಿಟ್ಟು. ಹೀರೆಕಾಯಿನಲ್ಲಿ ನಾರಿನಂಶ ಎಲ್ಲ ಇರುತ್ತೆ, ಅದು ತುಂಬಾ ಒಳ್ಳೆಯದು. ತಿಂದರೆ ಬೋಂಡ ಮಾಡಿದ್ರು ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟು ನಾವೇನು ಮಾಡಬೇಕು, ಉದ್ದ ಮೆಣಸಿನ್ಕಾಯಿದನ್ನು ಎಲ್ಲ ಹಾಕ್ಕೊಂಡು ಬೋಂಡ ಮಾಡಿಬಿಡಬೇಕು. ಆಮೇಲೆ ಮಿಕ್ಕಿರೋ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಬಿಟ್ಟು ಹೀರೆಕಾಯಿ ಅಥವಾ ಆಲೂಗೆಡ್ಡೆ ಅಥವಾ ದಪ್ಪ ಮೆಣಸಿನ್ಕಾಯಿ ಯಾವ್ದು ಮಾಡಿದ್ರೂ ಆಮೇಲಿಂದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಾಡಿದ್ರೆ, ಯಾಕಂದರೆ ಅದೆಲ್ಲ ಸ್ವಲ್ಪ ಖಾರ ಇರೋದಿಲ್ಲ, ಹಂಗಾಗ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ. ಆಮೇಲೆ ದಪ್ಪ ಮೆಣಸಿನ್ಕಾಯಿದೆ ಫುಲ್ಲು ದುಂಡಗಿರೋದನ್ನೇ ಬೇಕಾದರೆ ಎದ್ಬಿಟ್ಟು, ಜಾಸ್ತಿ ದೊಡ್ಡ ಬಾಣಲಿ ಆದರೆ ಅದನ್ನು ಹಾಕ್ಕೊಂಡು ಕರಿಬೋದು. ಕರೆದು ಅದನ್ನು ಈಗ ಅಂಗಡಿನಲ್ಲೆಲ್ಲ ನೋಡ್ತೀವಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ದಪ್ಪ ಬೋಂಡನೇ ಫುಲ್ಲು ದಪ್ಪ ಇರೋದನ್ನೇ ಕಟ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ, ಕ್ಯಾರೆಟು ಮತ್ತು ಖಾರದ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ. ಆ ಬೋಂಡನ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಇದು ಹೇಳಿದ್ನಲ್ಲ, ಈರುಳ್ಳಿ, ಖಾರದ ಪುಡಿ, ಉಪ್ಪು ಅದನ್ನೆಲ್ಲದನ್ನು ಮಧ್ಯೆ ಹಾಕ್ಬಿಟ್ಟು ತಿಂದರೆ, ನಿಂಬೆ ಹುಳಿ ಎಲ್ಲ ಹಿಂಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಬೋಂಡದ್ದು ಮೆಣಸಿನ್ಕಾಯಿ ಇರುತ್ತಲ್ಲ, ಉದ್ದ ಮೆಣಸಿನ್ಕಾಯಿ, ಅದಕ್ಕೂ ಕೂಡ ಬೇಕಾದರೆ ನಾವು ಜೀರಿಗೆ ಮತ್ತು ಉಪ್ಪು, ಚಾಟ್ ಮಸಾಲ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿದ್ದನ್ನು ಕೂಡ ಫಸ್ಟೇ ಮೆಣಸಿನ್ಕಾಯಿಗೆ ಎರಡೂ ಕಡೆ ಸವರ್ಕೊಂಬಿಟ್ಟು ಅದನ್ನು ಕೂಡ ಎದ್ಬಿಟ್ಟು ಮಾಡಿದ್ರೆ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಇದು 2ನೇ ಬ್ಯಾಚ್ ಹಾಕ್ತಾ ಇರೋದು. ಆಗಲೇ ಒಂದು ಬ್ಯಾಚ್ ಎಲ್ಲ ಆಯಿತು ಬೋಂಡ ಮಾಡಿದ್ದು, ಇದು ಒಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ಸಾಮಾನ್ಯ ನಾವು ಮನೆಗಳಿಗೆ ಯಾರಾದರೂ ಫ್ರೆಂಡ್ಸ್ ಬಂದರೆ ಅಥವಾ ಹಬ್ಬಗಳಲ್ಲಿ, ಈಗ ಗೌರಿ ಗಣೇಶ ಹಬ್ಬ ಬಂದರೆ ಒಂದಿನ ಬೋಂಡ ಮಾಡ್ತೀವಿ, ಒಂದಿನ ವಡೆ ಮಾಡ್ತೀವಿ. ಎಲ್ಲದನ್ನು ಒಂದೇ ದಿವಸ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಭಾನುವಾರದೊತ್ತು ರಜೆ ಇದ್ದಾಗ ಮತ್ತು ಈ ಹೊರಗಡೆ ಮಳೆ ಬರ್ತಾಯಿದ್ರೆ, ಚಳಿ ಇದ್ದರೆ ಅವಾಗೆಲ್ಲ ಬೋಂಡ ತಿನ್ನಬೇಕು ಅನಿಸುತ್ತೆ. ಹೊರಗಡೆ ಹೋಗಿ ತಿನ್ನೋ ಬದಲು ನಾವೇ ಮನೆಯಲ್ಲೇ ಒಂದು ಅರ್ಧ ಗಂಟೆ ಆಗುತ್ತೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಕರಿಯೋದಕ್ಕೆ. ಆದರೂ ನಾವು ಇಲ್ಲಿ ಬೇಕಾದಷ್ಟು ನಮಗೆ ಆಗೋವಷ್ಟು ಚೆನ್ನಾಗಿ ಕರ್ಕೊಂಡು, ಮತ್ತು ಫ್ರೆಶ್ ಎಣ್ಣೆ ಇರುತ್ತೆ ನಮ್ಮದು ಎಣ್ಣೆಗಳಾದರೆ
ಅವ್ರು ಅರ್ಧೆ ಕರೆದು ಎಣ್ಣೆ ಇಟ್ಕೊಂಡಿರ್ತಾರೆ, ಮತ್ತು ಅದಕ್ಕೆ ಹಾಕ್ತಾ ಇರ್ತಾರೆ. ನಾವಾದರೆ ಫ್ರೆಶ್ ಎಣ್ಣೆಯಲ್ಲಿ ನೀಟಾಗಿ ಕರ್ಕೊಂಬಿಟ್ಟು ಚೆನ್ನಾಗಿರೋದು ಬೋಂಡನ ನಾವು ಮಾಡಿಕೊಂಡು ತಿನ್ಕೋಬೋದು. ನೋಡಿ, ಈಗ ಬೋಂಡ ಎಲ್ಲ ಮಾಡಿದ್ದೆಲ್ಲ ಆಗಿದೆ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಈಗ. ಬೋಂಡ ಮಾತ್ರ ಸೂಪರಾಗಿತ್ತು ಮೊನ್ನೆ ಮಾಡಿದ್ದು. ನೀವು ಕೂಡ ಮಾಡ್ಕೊಂಡು ತಿನ್ನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನನ್ನ ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದ.